ಇನ್ನು ಕೆಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡೀ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಸಂದರ್ಭದಲ್ಲಿ ಕಂತೆ ಹಣ ಪತ್ತೆಯಾಗಿದೆ, ಚಿನ್ನಾಭರಣ ಪತ್ತೆಯಾಗಿದೆ, ಇಂಟ್ರೆಸ್ಟಿಂಗ್ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ, ಎಲ್ಲವೂ ಕೂಡ ಲಿಕ್ವಿಡ್ ಕ್ಯಾಶ್ ಆಗಿದೆ. ವೀರೇಂದ್ರ ಪಪ್ಪಿ ಮನೆಯಲ್ಲಿ ಬರೋಬ್ಬರಿ 12 ಕೋಟಿ ನಗದು ಪತ್ತೆ, 6 ಕೋಟಿ ಮೌಲ್ಯದ ಚಿನ್ನಾಭರಣ, 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ, ಸುಮಾರು 10 ಕೆಜಿ ಬೆಳ್ಳಿ, 4 ವಾಹನ ಜಪ್ತಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. 17 ಬ್ಯಾಂಕ್ ಅಕೌಂಟ್ ಹೊಂದಿರುವಂತಹ ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದಂತ 30 ಕಡೆಗಳಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸಿಕ್ಕಿಂನಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಗಮನಿಸ್ತಾ ಇದ್ದೀರಾ? ವೀರೇಂದ್ರ ಪಪ್ಪಿ ಅವರ ನಿವಾಸದಲ್ಲಿ ಏನ್ ಸಿಕ್ತು ಅಂತ ಹೇಳಿದ್ರೆ ಕಂತೆ ನೋಟ್ ಸಿಕ್ತು ಅಂತ ಹೇಳಬಹುದು. ಕಂತೆ ನೋಟ್ ಸಿಕ್ತು. ವಿದೇಶಿ ಕರೆನ್ಸಿ. ಯಾಕೆ ಸ್ವಾಮಿ ವಿದೇಶಿ ಕರೆನ್ಸಿ? ನೋಡಿ, ಇದು ವಿದೇಶಿ ಕರೆನ್ಸಿಯೂ ಹೌದು. ಇಡಿ ಅದರಲ್ಲೂ ಕೂಡ ಕಲಾಕಾರರು ಇದ್ದಾರೆ. ಸಿಕ್ಕಿಂನಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಇಡಿ ದಾಳಿಯಾಗಿತ್ತು ನಿನ್ನೆ 30 ಕಡೆ. ಇವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪವೂ ಇದೆ. ಈ ಬೆಟ್ಟಿಂಗ್ ಆ್ಯಪ್ ಕಂಪನಿಗಳಿದೆಯಲ್ವಾ, ಆ ಕಂಪನಿಗಳಿಗೆ ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ್ತಾ ಇದ್ರು ಅನ್ನುವ ಆರೋಪ. ಇವ್ರ ವಿರುದ್ಧ 2 FIR ದಾಖಲಾಗಿದೆ ಗೋವಾದಲ್ಲಿ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಿನ್ನೆ ದಾಳಿ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಕಂತು ನೋಟ್ ಸಿಕ್ಕಿದೆ. 17 ಬ್ಯಾಂಕ್ ಅಕೌಂಟ್ ಇತ್ತಂತೆ ಇವ್ರ ಹತ್ರ. 17 ಬ್ಯಾಂಕ್ ಅಕೌಂಟ್ಗಳು. 30 ಕಡೆ ದಾಳಿ. ಈಗ ಕೋಟಿ ಲೆಕ್ಕ ಲಿಕ್ವಿಡ್ ಕ್ಯಾಶ್ ಪತ್ತೆಯಾಗಿದೆ.